ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ನಮ್ಮ ಚಾನಲ್ಗೆ ಹೊಸಬರಾಗಿರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಗುಣಲಕ್ಷಣ? ಆಪ್ಷನ್ಸ್ ಎ ಪ್ರಗತಿಪರತೆ, ಆಪ್ಷನ್ಸ್ ಬಿ ಚಲನಾತ್ಮಕತೆ, ಆಪ್ಷನ್ ಸಿ ನಿಶ್ಚಲತೆ, ಆಪ್ಷನ್ ಡಿ ನಿರಂತರತೆ. ಆಪ್ಷನ್ಸ್ ಎ ಪ್ರಗತಿಪರತೆ ಎಂಬುದು ವಿಕಾಸದ ಗುಣಲಕ್ಷಣ. ಆಪ್ಷನ್ಸ್ ಬಿ ಚಲನಾತ್ಮಕತೆ, ಇದು ಕೂಡ ವಿಕಾಸದ ಗುಣಲಕ್ಷಣ. ಆಪ್ಷನ್ ಸಿ ನಿಶ್ಚಲತೆ, ಇದು ಬೆಳವಣಿಗೆಯ ಗುಣಲಕ್ಷಣ. ಆಪ್ಷನ್ ಡಿ ನಿರಂತರತೆ, ಇದು ಕೂಡ ವಿಕಾಸದ ಗುಣಲಕ್ಷಣ. ಮೊದಲನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ನಿಶ್ಚಲತೆ. ಆಪ್ಷನ್ಸ್ ಎ ಬಿ ಡಿ ಈ ಮೂರು ಕೂಡ ವಿಕಾಸದ ಗುಣಲಕ್ಷಣಗಳು. ಆನ್ಸರು ನಿಶ್ಚಲತೆ. ಬೆಳವಣಿಗೆ ಎಂದರೆ ವ್ಯಕ್ತಿಯ ದೈಹಿಕ ರಚನೆ ಮತ್ತು ಗಾತ್ರದಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ಬೆಳವಣಿಗೆ ಎಂದು ಕರೆಯುತ್ತಾರೆ. ಬೆಳವಣಿಗೆಯು ಒಂದು ನಿರ್ದಿಷ್ಟ ಹಂತದವರೆಗೆ ಮಾತ್ರ ನಡೆಯುತ್ತದೆ ಹಾಗೂ ಅದು ನಿಶ್ಚಲವಾಗಿರುತ್ತದೆ ಮತ್ತು ಯಾವಾಗಲೂ ಚಲನಾ ಸ್ಥಿತಿಯಲ್ಲಿ ಇರುವುದಿಲ್ಲ. ಬೆಳವಣಿಗೆ ಎಂಬುದು ಒಂದು ಹಂತವನ್ನು ತಲುಪಿದ ನಂತರ ನಿಂತು ಹೋಗುತ್ತದೆ. ವಿಕಾಸ ಎಂಬುದು ನಿರಂತರವಾದ ಪ್ರಕ್ರಿಯೆ. ಇದು ಮನುಷ್ಯ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ವಿಕಾಸವು ನಿರಂತರವಾಗಿರುತ್ತೆ. ಬೆಳವಣಿಗೆ ಒಂದು ಹಂತವನ್ನು ತಲುಪಿದ ನಂತರ ನಿಂತು ಹೋಗುತ್ತದೆ. ನಿಶ್ಚಲತೆ ಬೆಳವಣಿಗೆಯ ಒಂದು ಹಂತದ ನಂತರ ನಿಲ್ಲುತ್ತದೆ ಅಥವಾ ಸ್ಥಿರವಾಗಿರುತ್ತದೆ. ಆದರೆ ವಿಕಾಸವು ನಿರಂತರವಾದ ಪ್ರಕ್ರಿಯೆ. ವಿಕಾಸವು ಹುಟ್ಟಿನಿಂದ ಪ್ರಾರಂಭವಾಗಿ ಸಾವಿನವರೆಗೂ ವಿಕಾಸ ನಡೆಯುತ್ತೆ. ಪ್ರಶ್ನೆ ಸಂಖ್ಯೆ 2, ಒಬ್ಬ ಪೋಷಕನು ತನ್ನ 5 ವರ್ಷದ ಮಗುವನ್ನು 1ನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆಯು ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ? ಆಪ್ಷನ್ಸ್ ಎ ಅಭಿಪ್ರೇರಣೆ, ಆಪ್ಷನ್ಸ್ ಬಿ ಪಕ್ವತೆ, ಆಪ್ಷನ್ ಸಿ ಆಸಕ್ತಿ, ಆಪ್ಷನ್ ಡಿ ಬೆಳವಣಿಗೆ. ಎರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಬಿ ಪಕ್ವತೆ. ಒಂದು ಮಗು ಶಾಲೆಗೆ ಸೇರುತ್ತೆ ಅಂತಂದರೆ 5 ವರ್ಷದ ಮಗುವಿಗೆ ದೈಹಿಕವಾಗಿ ಮತ್ತು ಮಾನಸಿಕ ವಯಸ್ಸು ಎರಡೂ ಕೂಡ ಆಗಿರಬೇಕಾಗಿರುತ್ತೆ. ಆಗ ಪಕ್ವತೆ ಆಧಾರದ ಮೇಲೆ ಮಗುವನ್ನು ಶಾಲೆಗೆ ಸೇರಿಸಲು ನಾವು ಸಲಹೆಯನ್ನು ನೀಡಬಹುದು. ಎರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಪಕ್ವತೆ. ಪಕ್ವತೆ ಎಂದರೆ ಶಾರೀರಿಕ ಮತ್ತು ಮಾನಸಿಕ ಸಿದ್ಧತೆ ಆಗಿರಬೇಕು. ಒಂದು ಮಗು 5 ವರ್ಷ ಆಗಿದೆ, ಅದು ಶಾಲೆಗೆ ಹೋಗಬೇಕು ಅಂತಿದ್ದಂಗೆ ಅದು ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿ ಶಾರೀರಿಕವಾಗಿ ಆ ಮಗು ಸಿದ್ಧತೆಯನ್ನು ಹೊಂದಿರಬೇಕು. ಪ್ರಶ್ನೆ ಸಂಖ್ಯೆ 3, ಅನುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು. ಆಪ್ಷನ್ಸ್ ಎ ವರ್ಣತಂತುಗಳು, ಆಪ್ಷನ್ಸ್ ಬಿ ಬೀಜಾಣುಗಳು, ಆಪ್ಷನ್ ಸಿ ಗುಣಾಣುಗಳು, ಆಪ್ಷನ್ ಡಿ ಅಂಡಾಣುಗಳು. ಮೂರನೇ ಪ್ರಶ್ನೆ, ಅನುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಗುಣಾಣುಗಳು. ಗುಣಾಣುಗಳು ಅನುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುತ್ತವೆ. ಅನುವಂಶೀಯ ಗುಣಗಳನ್ನು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಾಗಿಸುವ ನಿಜವಾದ ಜೈವಿಕ ಅಂಶಗಳೇ ಗುಣಾಣುಗಳು. ಇವುಗಳನ್ನು ವಂಶವಾಹಿನಿಗಳು ಎಂದು ಕರೆಯುತ್ತಾರೆ. ಗುಣಾಣುಗಳನ್ನು ವಂಶವಾಹಿನಿಗಳು ಎಂದು ಕರೆಯುತ್ತಾರೆ. ಅನುವಂಶೀಯತೆ ಎಂದರೆ ಜೀವಿಯು ತನ್ನ ತಂದೆ ತಾಯಿಯರ ಮತ್ತು ಪೂರ್ವಜರ ದೈಹಿಕ ಗುಣ, ರಚನೆಯ ಸಾಮರ್ಥ್ಯ, ಅರ್ಹತೆ ಮುಂತಾದವುಗಳನ್ನು ಪಡೆಯುವುದಾಗಿದೆ. ಪ್ರಶ್ನೆ ಸಂಖ್ಯೆ 4, ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ. ಆಪ್ಷನ್ಸ್ ಎ ಅವಲೋಕನ ವಿಧಾನ, ಆಪ್ಷನ್ಸ್ ಬಿ ವ್ಯಕ್ತಿ ಅಧ್ಯಯನ, ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ, ಆಪ್ಷನ್ ಡಿ ಅಂತರವಲೋಕನ ವಿಧಾನ. ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ ಪ್ರಾಯೋಗಿಕ ವಿಧಾನ. 4ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ. ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಪ್ರಾಯೋಗಿಕ ವಿಧಾನವನ್ನು ಬಳಸುತ್ತಾರೆ. ಪ್ರಾಯೋಗಿಕ ವಿಧಾನದ ಪಿತಾಮಹ ವಿಲ್ಹೆಲ್ಮ್ ವುಂಟ್ರವರು. ಇವರು ಜರ್ಮನಿಯ ಮನಃಶಾಸ್ತ್ರಜ್ಞರು. 1879ರಲ್ಲಿ ಜರ್ಮನಿಯ ಲಿಪ್ಸಿಂಗ್ ಎಂಬಲ್ಲಿ ಮೊಟ್ಟಮೊದಲ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಸ್ಥಾಪಿಸಿದರು.
ಪ್ರಶ್ನೆ ಬಂದಿದೆ, ಜಗತ್ತಿನಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಸ್ಥಾಪಿಸಿದವರು ಯಾರು ಅಂದರೆ ವಿಲ್ಲಿ ಏಲಮುಂಟ್. ಎಷ್ಟರಲ್ಲಿ? 1879ರಲ್ಲಿ ಜರ್ಮನಿಯ ಲಿಬ್ಸಿಂಗ್ನಲ್ಲಿ. ವ್ಯಕ್ತಿ ಅಧ್ಯಯನದ ಪ್ರವರ್ತಕರು DFT ಬುಕ್ಸ್ರವರು. ಪ್ರಶ್ನೆ ಸಂಖ್ಯೆ 5, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು. ಆಪ್ಷನ್ಸ್ ಎ ಬಂಡೂರ, ಆಪ್ಷನ್ಸ್ ಬಿ ಬ್ರೂನರ್, ಆಪ್ಷನ್ ಸಿ ಜೀನ್ ಪಿಯಾಜೆ, ಆಪ್ಷನ್ ಡಿ ವೈಗೋಟ್ಸ್ಕಿ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದ ಪ್ರತಿಪಾದಕರು ಆಪ್ಷನ್ ಡಿ ವೈಗೋಟ್ಸ್ಕಿ. TETನಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಬಾರಿ ಪುನರಾವರ್ತನೆಯಾಗಿದೆ. ಪತ್ರಿಕೆ 1 ಜೊತೆಗೆ ಪತ್ರಿಕೆ 2ರಲ್ಲೂ ಕೂಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದ ಪ್ರತಿಪಾದಕರು ಯಾರು ಎಂದು ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ವೈಗೋಟ್ಸ್ಕಿರವರು. ವೈಗೋಟ್ಸ್ಕಿ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ರಷ್ಯಾದ ಮನೋವಿಜ್ಞಾನಿ ವೈಗೋಟ್ಸ್ಕಿರವರು ನೀಡಿದರು. ಅವರು ಈ ಸಿದ್ಧಾಂತದಲ್ಲಿ ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸದಲ್ಲಿ ಸಾಮಾಜಿಕ ಪರಿಸರ ಮತ್ತು ಸಾಂಸ್ಕೃತಿಕ ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಿದ್ದಾರೆ. ವೈಗೋಟ್ಸ್ಕಿರವರು ಯಾವ ದೇಶದ ಮನೋವಿಜ್ಞಾನಿ ಎಂದರೆ ಇವರು ರಷ್ಯಾದ ಮನೋವಿಜ್ಞಾನಿ. ಜೊತೆಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ವೈಗೋಟ್ಸ್ಕಿರವರು. ಬಂಡೂರರವರು ಅನುಕರಣ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಬ್ರೂನರ್ ರವರು ಅನ್ವೇಷಣಾ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಅನ್ವೇಷಣಾ ಕಲಿಕೆಯ ಪ್ರತಿಪಾದಕರು ಬ್ರೂನರ್ ಅವರು, ಅನುಕರಣ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಬಂಡೂರರವರು. ಪ್ರಶ್ನೆ ಸಂಖ್ಯೆ 6, ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶವೆಂದರೆ. ಆಪ್ಷನ್ಸ್ ಎ ಸ್ನೇಹಿತರು, ಆಪ್ಷನ್ಸ್ ಬಿ ಸಂಬಂಧಿಗಳು, ಆಪ್ಷನ್ ಸಿ ಪೋಷಕರು, ಆಪ್ಷನ್ ಡಿ ಪೋಷಕರು ಮತ್ತು ಶಿಕ್ಷಕರು. ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶವೆಂದರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಪೋಷಕರು ಮತ್ತು ಶಿಕ್ಷಕರು. ಪೋಷಕರು ಮತ್ತು ಶಿಕ್ಷಕರು. ಲಿಂಗ ತಾರತಮ್ಯ ಎಂದರೆ ಒಬ್ಬ ವ್ಯಕ್ತಿಯನ್ನು ಅವರ ಲಿಂಗದ ಆಧಾರದ ಮೇಲೆ ಬೇರ್ಪಡಿಸಿ ಅಸಮಾನವಾಗಿ ನಡೆಸಿಕೊಳ್ಳುವುದು. ಹೆಣ್ಣು ಮತ್ತು ಗಂಡು ಮಕ್ಕಳನ್ನು ಮನೆಯಲ್ಲಿ ತಂದೆ ತಾಯಿಯರು ಹಾಗೂ ಶಾಲೆಯಲ್ಲಿ ಶಿಕ್ಷಕರು ನಡೆಸಿಕೊಳ್ಳುವ ರೀತಿ ಲಿಂಗ ತಾರತಮ್ಯಕ್ಕೆ ಕಾರಣವಾಗಿದೆ. ಉದಾಹರಣೆಗೆ, ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವುದು, ಹೆಣ್ಣು ಮಕ್ಕಳಿಗೆ ಕಡಿಮೆ ಪ್ರೋತ್ಸಾಹ ನೀಡುವುದು, ಇದು ಕೂಡ ಲಿಂಗ ತಾರತಮ್ಯಕ್ಕೆ ಪ್ರಮುಖವಾದಂತಹ ಕಾರಣವಾಗಿದೆ. ಮನೆಯಲ್ಲಾಗಿರುವುದು ಜೊತೆಗೆ ಶಾಲೆಯಲ್ಲಾಗಿರುವುದು ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದು, ಹೆಣ್ಣು ಮಕ್ಕಳಿಗೆ ಕಡಿಮೆ ಪ್ರೋತ್ಸಾಹವನ್ನು ನೀಡುವುದು. ಪ್ರಶ್ನೆ ಸಂಖ್ಯೆ 7, ಬಡ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಅನುಸರಿಸುವ ಪರಿಣಾಮಕಾರಿ ವಿಧಾನವೆಂದರೆ. ಆಪ್ಷನ್ಸ್ ಎ ಉಚಿತ ಶಿಕ್ಷಣ, ಆಪ್ಷನ್ಸ್ ಬಿ ಉಚಿತ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಆಪ್ಷನ್ ಸಿ ಉಚಿತ ಪುಸ್ತಕ ಮತ್ತು ಸಮವಸ್ತ್ರ ವಿತರಣೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಡ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಅನುಸರಿಸುವ ಪರಿಣಾಮಕಾರಿ ವಿಧಾನ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೇಲಿನ ಎಲ್ಲವೂ. ಭಾರತದ ಸಂವಿಧಾನದ ಅನುಚ್ಛೇದ 45ರ ಪ್ರಕಾರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣ ನೀಡುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಇದನ್ನು ಕಾರ್ಯರೂಪಕ್ಕೆ ತರಲು 2009ರಲ್ಲಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ RTE ಆ್ಯಕ್ಟನ್ನು ಜಾರಿಗೊಳಿಸಲಾಗಿದೆ. 2009ರಲ್ಲಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು RTE ಆ್ಯಕ್ಟನ್ನು ಜಾರಿಗೊಳಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 8, ಜೀನ್ ಪಿಯಾಜೆರವರ ಜ್ಞಾನಾತ್ಮಕ ಬೆಳವಣಿಗೆಯ 3ನೇ ಹಂತ ಯಾವುದು? ಆಪ್ಷನ್ಸ್ ಎ ಮೂರ್ತ ಕಾರ್ಯಗಳ ಹಂತ, ಆಪ್ಷನ್ಸ್ ಬಿ ಕಾರ್ಯಪೂರ್ವ ಹಂತ, ಆಪ್ಷನ್ ಸಿ ಸಂವೇದನಾ ಗತಿ ಹಂತ, ಆಪ್ಷನ್ ಡಿ ಔಪಚಾರಿಕ ಕಾರ್ಯಗಳ ಹಂತ. 8ನೇ ಪ್ರಶ್ನೆಗೆ ಜೀನ್ ಪಿಯಾಜೆರವರ ಜ್ಞಾನಾತ್ಮಕ ಬೆಳವಣಿಗೆಯ 3ನೇ ಹಂತ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಮೂರ್ತ ಕಾರ್ಯಗಳ ಹಂತ. ಜೀನ್ ಪಿಯಾಜೆರವರ 4 ಹಂತಗಳು. ಮೊದಲನೇ ಹಂತ ಸಂವೇದನಾ ಗತಿ ಹಂತ. ಹುಟ್ಟಿನಿಂದ 2 ವರ್ಷಗಳ ಅವಧಿಯನ್ನು ಸಂವೇದನಾ ಗತಿ ಹಂತ ಎಂದು ಜೀನ್ ಪಿಯಾಜೆರವರು ಕರೆದಿದ್ದಾರೆ.
ಎರಡನೇ ಹಂತ ಕಾರ್ಯಪೂರ್ವ ಹಂತ. 2ರಿಂದ 7 ವರ್ಷಗಳ ಅವಧಿಯನ್ನು ಕಾರ್ಯಪೂರ್ವ ಹಂತ. ಇದು ಎರಡನೇ ಹಂತವಾಗಿದೆ. ಜೀನ್ ಪಿಯಾಜೆರವರ ಎರಡನೇ ಹಂತ ಕಾರ್ಯಪೂರ್ವ ಹಂತ, 2ರಿಂದ 7 ವರ್ಷಗಳವರೆಗೆ. ಮೂರನೇ ಹಂತ ಮೂರ್ತ ಕಾರ್ಯಗಳ ಹಂತ. 7ರಿಂದ 11 ವರ್ಷಗಳವರೆಗಿನ ಹಂತವನ್ನು ಮೂರ್ತ ಕಾರ್ಯಗಳ ಹಂತ ಎಂದು ಜೀನ್ ಪಿಯಾಜೆರವರು ಕರೆದಿದ್ದಾರೆ. ನಾಲ್ಕನೇ ಹಂತ ಔಪಚಾರಿಕ ಕಾರ್ಯಗಳ ಹಂತ, 11 ವರ್ಷ ಮೇಲ್ಪಟ್ಟವರು. ಪ್ರಶ್ನೆ ಸಂಖ್ಯೆ 9. ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದಿಸಿದವರು. ಆಪ್ಷನ್ಸ್ ಎ ಪಾವ್ಲೋವ್, ಆಪ್ಷನ್ಸ್ ಬಿ ಸ್ಕಿನ್ನರ್, ಆಪ್ಷನ್ ಸಿ ಕೋಹ್ಲರ್, ಆಪ್ಷನ್ ಡಿ ಥಾರ್ನ್ಡೈಕ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಪಾವ್ಲೋವ್ ರವರು. ಪಾವ್ಲೋವ್ ಇವರು ರಷ್ಯಾದ ಶಾರೀರಿಕ ಶಾಸ್ತ್ರಜ್ಞರಾಗಿದ್ದರು. ಇವರು ನಾಯಿಗಳ ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ಪ್ರಯೋಗವನ್ನು ನಡೆಸುವ ಶಾಸ್ತ್ರೀಯ ಕಲಿಕೆಯ ಪರಿಕಲ್ಪನೆಯನ್ನು ಕಂಡುಹಿಡಿದವರು. ಯಾರು ಅಂದರೆ ಪಾವ್ಲೋವ್ ರವರು. ಇನ್ನು ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಪ್ರತಿಪಾದಕರು. ಪ್ರಶ್ನೆ ಬಂದಿದೆ, ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಪ್ರತಿಪಾದಕರು ಸ್ಕಿನ್ನರ್ ಅವರು. ಕೋಹ್ಲರ್ ರವರು ಗೆಸ್ಟಲ್ಟ್ ಪಂಥದ ಮನೋವಿಜ್ಞಾನಿಯಾಗಿದ್ದಾರೆ. ಗೆಸ್ಟಲ್ಟ್ ಪಂಥದ ಮನೋವಿಜ್ಞಾನಿ ಕೋಹ್ಲರ್ ಅವರು. ಥಾರ್ನ್ಡೈಕ್ ರವರು ಪ್ರಯತ್ನ ದೋಷ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಥಾರ್ನ್ಡೈಕ್ ರವರ ಸಿದ್ಧಾಂತ ಪ್ರಯತ್ನ ದೋಷ ಸಿದ್ಧಾಂತ. ಪ್ರಶ್ನೆ ಸಂಖ್ಯೆ 10. ಸ್ಮೃತಿಯ ಪ್ರಕ್ರಿಯೆಯಲ್ಲಿನ ಹಂತಗಳ ಅನುಕ್ರಮವು. ಆಪ್ಷನ್ಸ್ ಎ ಧಾರಣೆ, ದಾಖಲೆ, ಸ್ಮರಿಸುವುದು, ಗುರುತಿಸುವುದು. ಆಪ್ಷನ್ಸ್ ಬಿ ದಾಖಲೆ, ಧಾರಣೆ, ಸ್ಮರಿಸುವುದು, ಗುರುತಿಸುವುದು. ಆಪ್ಷನ್ಸ್ ಬಿ ಸ್ಮರಿಸುವುದು, ದಾಖಲೆ, ಗುರುತಿಸುವುದು, ಧಾರಣ. ಆಪ್ಷನ್ ಡಿ ಗುರುತಿಸುವುದು, ದಾಖಲೆ, ಧಾರಣೆ, ಸ್ಮರಿಸುವುದು. ಸ್ಮೃತಿಯ ಪ್ರಕ್ರಿಯೆಯಲ್ಲಿನ ಹಂತಗಳ ಅನುಕ್ರಮವು. 10ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ. ಸ್ಮೃತಿಯ ಪ್ರಕ್ರಿಯೆಯಲ್ಲಿನ ಹಂತಗಳ ಅನುಕ್ರಮವು. ಆಪ್ಷನ್ಸ್ ಬಿ ದಾಖಲೆ, ಧಾರಣೆ, ಸ್ಮರಿಸುವುದು, ಗುರುತಿಸುವುದು. ಸ್ಮೃತಿ ಎನ್ನುವುದು ಮಾಹಿತಿಯನ್ನು ನೆನಪಿನಲ್ಲಿಡುವ ಪ್ರಕ್ರಿಯೆ. ಇದು 4 ಹಂತಗಳನ್ನು ಒಳಗೊಂಡಿದೆ. ಮೊದಲನೇ ಹಂತ ದಾಖಲೆ, 2ನೇದು ಧಾರಣೆ, 3ನೇದು ಸ್ಮರಿಸುವುದು, 4ನೇದು ಗುರುತಿಸುವುದು.